ಸತ್ಯವೇದದ ಪ್ರಕಾರ ನೆಲೆಯಾಗಿರುವ ದೇವರ ಸನ್ನಿಧಿ. ಎಷ್ಟು ಜನ ಅಪೇಕ್ಷೆ ಪಡ್ತೀರಾ ದೇವರು ನಮ್ಮ ಮನೆಗೆ ಬರಬೇಕು? ದೇವರು ನಮ್ಮ ಮನೆಗೆ ಬಂದುಬಿಟ್ರೆ ನಮ್ಮ ಮನೆ ಫುಲ್ ಬ್ರೈಟ್ ಆಗಿಬಿಡುತ್ತೆ. ಹಲ್ಲೆಲೂಯಾ. ಈಗ ಆಲ್ರೆಡಿ ಸೇವಕರು ಹೇಳಿದ ಪ್ರಕಾರ ದೇವರು ಮನೆ ಕಟ್ಟದೆ ಹೋದರೆ ಅದನ್ನು ಕಟ್ಟುವವರು ಕಷ್ಟಪಡೋದು ವ್ಯರ್ಥ. ಅದಕ್ಕೆ ಒಂದು ಗಾದೆ ಇದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಇವೆರಡೂ ಭಾಳ ಕಷ್ಟ, ಈಸಿ ಅಲ್ಲ ರೀ. ಮದುವೆ ಮಾಡೋಕ್ಕೆ ಹಣ ಇಲ್ಲ ಅಂದರೆ ಆ ಮದುವೆ ಇಟ್ಟಂಥ ತಂದೆ ತಾಯಿ ಭಾಳ ಗೋಳಾಡ್ತಾರೆ. ಅದೇ ಮನೆ ಕಟ್ಟುವಾಗ ಹಣ ಕಡಿಮೆ ಆಗೋಯ್ತು ಅಂದರೆ ಆ ಮನೇನ ಕಟ್ಟುವಾಗ ತುಂಬ ಕಷ್ಟಪಡ್ತಾರೆ. ಆದರೆ ಇದು ಬೈಬಲ್ ಹೇಳುವಂಥ ಒಂದು ಮನೆ ಶಾರೀರಿಕವಾದ ಒಂದು ಮನೆಯ ಕುರಿತು ದೇವರು ಮಾತಾಡ್ತಾ ಇಲ್ಲ. ಆತ್ಮಿಕವಾದ ಒಂದು ಮನೆಯನ್ನು ಕಟ್ಟಿಕೊಳ್ರಿ ಅಂತ ದೇವರು ಹೇಳ್ತಾನೆ. ದೇವರು ನೋಡ್ರಿ, ಅಬ್ರಾಮ್ ಅಂತ ಒಬ್ಬ ಭಕ್ತನಿಗೆ ಅವನು ವಿಗ್ರಹಗಳನ್ನು ತಯಾರು ಮಾಡುವಂಥ ಒಂದು ಕುಟುಂಬದಲ್ಲಿ ಜನ್ಮ ತಾಳಿದವನಾಗಿದ್ದರೂ ಅವನ್ನ ದೇವರು ಹುಡುಕೊಂಡು ಬರ್ತಾರೆ. ಹುಡುಕೊಂಡು ಬಂದು ಅವನ ಕುಟುಂಬದಿಂದ ಅವನನ್ನು ಹೊರಗೆ ತಗೊಂಡು ಬರ್ತಾರೆ. ಅವನಿಗೆ ದೇವರು ಹೇಳ್ತಾರೆ, ಅಬ್ರಾಮ್, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳುವಾಗ ಮನಪೂರ್ತಿಯಾಗಿ ಅದನ್ನು ನಂಬ್ತಾನೆ. ದೇವರ ಮಾತನ್ನು ನಂಬ್ತಾನವನು. ಯಾವ ಸಂದೇಹ ಪಡೋದಿಲ್ಲ, ಅಪನಂಬಿಕೆ ಪಡೋದಿಲ್ಲ. ಯಾವ ರೀತಿ ಆಶೀರ್ವಾದ ಮಾಡ್ತೀಯ ಅಂತ ಕೇಳೋದೂ ಇಲ್ಲ. ಅಬ್ರಾಮ್, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ದೇವರವನಿಗೆ ಕಣ್ಮುಂದೆ ಪ್ರತ್ಯಕ್ಷ ಆಗಿಲ್ರಿ. ದೇವರು ಬೆಳಕು, ಸತ್ಯವೇದ ಹೇಳ್ತದೆ ಅವನು ಬೆಳಕಾಗಿದ್ದಾನೆ. ಅವನ ಸ್ವರ ಅಬ್ರಾಮ್ ಕೇಳಿಸ್ಕೊಳ್ಳುವಾಗ ಅವನ ವಿಗ್ರಹಗಳನ್ನ ಮಾಡುವಂಥ ಕುಟುಂಬದಲ್ಲಿ ಜೀವಿಸ್ತಾ ಇದ್ದಾನೆ. ಅಂಥವನ ಮೇಲೆ ದೇವರ ಒಂದು ಕೃಪೆ, ದೇವರ ಒಂದು ಕರುಣೆ, ದೇವರ ಒಂದು ದಯೆ, ದೇವರ ಒಂದು ಆಲೋಚನೆ, ದೇವರು ಅವನನ್ನು ಆರಿಸಿಕೊಳ್ಬೇಕಂತ ಮನಸ್ಸು ದೇವರಿಗೆ ಬಂದ ನಿಮಿತ್ತವಾಗಿ ಸತ್ಯವೇದ ಹೇಳ್ತದೆ, ಅಬ್ರಾಮನನ್ನು ಆರಿಸಿಕೊಂಡಂತ ದೇವರು ವಾಗ್ದಾನ ಮಾಡೋದೇನೆಂದ್ರೆ, ನಾನು ನಿನ್ನನ್ನ ಆಶೀರ್ವದಿಸ್ತೇನೆ ಅಂತ. ಆ ಮಾತು ಬರುವಾಗಲೇ ಮನಪೂರ್ತಿಯಾಗಿ ಅಬ್ರಾಮ್ ಒಪ್ಪಿಕೊಳ್ತಾನ್ರಿ. ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ಆಶೀರ್ವಾದ ಮಾಡಪ್ಪ, ಆಮೇಲೆ ನಾನು ನಿನ್ನ ನಂಬ್ತೀನಿ ಅಂತ ಅಬ್ರಾಮ್ ಕೇಳೋದಿಲ್ಲ. ದೇವರು ಹೇಳುವಾಗಲೇ ಶ್ರದ್ಧೆಯಿಂದ, ಭಯಭಕ್ತಿಯಿಂದ, ವಿಧೇಯತೆಯಿಂದ, ವಿಶ್ವಾಸ ಪೂರ್ತಿಯಾಗಿ ಅವನು ನಂಬಲ್ಪಟ್ಟ ನಿಮಿತ್ತವಾಗಿ ಅಬ್ರಾಮ್ ಯಾರು ಗೊತ್ತಾ? ಇಡೀ ಪ್ರಪಂಚಕ್ಕೆ ಮೂಲ ತಂದೆರಿ ಅವನು. ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಅವನಲ್ಲಿ ಅಚ್ಚಳವಾಗಿತ್ತಂತೆ. ನಂಬಿಕೆ ಎಲ್ಲಿವರೆಗಿತ್ತು ಅಂದ್ರೆ ವಾಗ್ದಾನಗಳು ನೆರವೇರುವ ದಿನದ ತನಕ ಅವನ ನಂಬಿಕೆ ಕಡಿಮೆ ಆಗಿಲ್ಲ, ಅವನ ವಿಶ್ವಾಸ ಕಡಿಮೆ ಆಗಿಲ್ಲ, ಅವನ ಪರಿಶುದ್ಧತೆ ಕಡಿಮೆ ಆಗಿಲ್ಲ, ಅವನ ಭಯಭಕ್ತಿ ಕಡಿಮೆ ಆಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಇವತ್ತು ದೇವರು ನಮಗೊಂದು ಮನೆ ಕಟ್ಟುತ್ತಾನೆ ಅಂದ್ರೆ ಈ ಕಲ್ಲಲ್ಲಿ ಕಟ್ಟಲ್ಪಟ್ಟಂತ ಮನೆಯ ಕುರಿತು ದೇವರು ಮಾತನಾಡ್ತಾ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನನಗೆ ನೀವು ಯಾವ ಮನೆಯ ಕಟ್ಟಿಕೊಳ್ಳಿಕ್ಕೆ ಆಗ್ತದೆ? ಯಾಕಂದ್ರೆ ನನಗೆ ಆಕಾಶ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಆದ ಕಾರಣ ನನಗೆ ನೀವು ಮನೆ ಕಟ್ಟಕ್ಕೆ ಆಗೋದಿಲ್ಲ. ನಾನು ಈ ಲೋಕದಲ್ಲಿ ಜೀವಿಸೋದಕ್ಕೂ ಆಗೋದಿಲ್ಲ. ಆದ ಕಾರಣ ಪರಲೋಕದ ದೇವರ ಒಂದು ಬಯಕೆ ಏನಪ್ಪಾ ಅಂದ್ರೆ, ಸತ್ಯವೇದದ ಪ್ರಕಾರ ನೋಡುವಾಗ ಅಬ್ರಾಮನನ್ನ ಕರೆಯಲ್ಪಟ್ಟ ದೇವರು, ಮೋಸಸ್ಸನ್ನ ಕರೆಯಲ್ಪಟ್ಟ ದೇವರು, ಯೋಶ್ವರನ್ನ ಕರೆಯಲ್ಪಟ್ಟ ದೇವರು, ಅನೇಕ ಭಕ್ತರನ್ನ ಕರೆಯಲ್ಪಟ್ಟ ದೇವರು ಅವರಿಗೆಲ್ಲ ವಾಗ್ದಾನ ಮಾಡ್ತಾನೆ, ನನ್ನ ಮಾತನ್ನ ಕೇಳೋದಾದ್ರೆ ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ, ನಾನು ನಿಮ್ಮನ್ನ ಬಲಪಡಿಸ್ತೇನೆ, ನಾನು ನಿಮ್ಮನ್ನ ನೆಲೆಗೊಳಿಸ್ತೇನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ನೆಲೆಯಾಗಿರೋ ದೇವರ ಸನ್ನಿಧಾನ. ಇಬ್ರಿ 13:5-6 ನೀವು ಆಮೇಲೆ ನೋಡ್ಕೊಳ್ರಿ. ಅಲ್ಲಿ ಸತ್ಯವೇದದ ಭಕ್ತನಾದ ಪೌಲನು ಬರೀತಾನೆ, ನಿಮಗೆ ಇರುವುದರಲ್ಲಿ ನೀವು ತೃಪ್ತರಾಗಿರಿ, ನಾನೆಂದಿಗೂ ಕೈ ಬಿಡುವುದಿಲ್ಲ. ಇದು ಬಹು ವಿಶೇಷವಾದ ವಾಗ್ದಾನ ದೇವರದು. ಯಾರಿದನ್ನು ನಂಬ್ತಾರೋ ಅವರಿಗೆ ದೇವರು ಹೇಳ್ತಾನೆ, ನಾನು ನಿಮ್ಮನ್ನ ಯಾವ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯೇ, ಯಾವಾಗ ದೇವರು ಕೈ ಬಿಡೋದಿಲ್ವೋ, ದೇವ್ರು ನಿಮ್ಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಒದಗಿಸೋದಕ್ಕೆ ಅವನು
ಸರ್ವಶಕ್ತನಾಗಿದ್ದಾನೆ. ಈ ವಾಗ್ದಾನವನ್ನ ಕೆಲವು ವ್ಯಕ್ತಿಗಳಿಗೆ ಮಾತ್ರ ದೇವರು ಮಾಡಿದಾನ್ರಿ. ಆದಿ ಕಾರಣದಲ್ಲಿ ಅಬ್ರಾಹ್ಮನಿಗೆ ದೇವರು ಮಾಡ್ತಾನೆ ವಾಗ್ದಾನ, ನಿನ್ನನ್ನು ನಾನು ಕೈ ಬಿಡುವುದಿಲ್ಲ ಅಂತ. ದೇವರು ಯೋಶ್ವನಿಗೆ ವಾಗ್ದಾನ ಮಾಡ್ತಾನೆ, ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ. ಮೋಸಸ್ಗೆ ದೇವರು ವಾಗ್ದಾನ ಮಾಡ್ತಾನೆ, ನಾನು ನಿನಗೆ ಕೈ ಬಿಡೋದಿಲ್ಲ ಅಂತ. ಪ್ರವಾದಿಯಾದ ಯೆಶಾಯ 41:10 ನೋಡುವಾಗ ದೇವರು ನಮ್ಗೆ ಇನ್ನೊಂದು ವಾಗ್ದಾನ ಮಾಡ್ತಾನೆ, ನೀನು ಭಯಗ್ರಾಂತನಾಗಬೇಡ, ಭಯ ಪಡಬೇಡ. ಯಾಕೆಂದ್ರೆ ದೇವರು ತನ್ನ ಮಕ್ಕಳಿಗೆ ಏನು ವಾಗ್ದಾನ ಮಾಡ್ತಾನೋ ಅದನ್ನು ಅವನು ನೆರವೇರಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಶಿವ ಮತ್ತು ಅನು ಅವರಿಗೆ ದೇವರ ದಯೆ ಬದಲಿ ಬಿಡ್ತ್ರಿ. ಹಲ್ಲೆಲೂಯಾ. ಈ ಮನೆ ಕಷ್ಟಪಟ್ಟು ಅವ್ರು ಕಟ್ಟಿಬಿಟ್ಟಿದ್ದಾರೆ, ಇಷ್ಟಪಟ್ಟು ಕಟ್ಟಿದ್ದಾರೆ. ಎಲ್ಲಿ ಬಾಗಿಲು ಬರಬೇಕು, ಎಲ್ಲಿ ಕಿಟಕಿ ಬರಬೇಕು, ಎಲ್ಲಿ ಯಾವ ಯಾವ ವಸ್ತುಗಳು ಬರಬೇಕು, ಅದನ್ನು ಆರಂಭದಲ್ಲಿ ಅವ್ರು ಯೋಚನೆ ಮಾಡಿ ಇಂಜಿನಿಯರ್ ಬಳಿಗೆ ಹೋಗಿ ನಮ್ಮ ಸೈಟ್ 40/60 ಅದರಲ್ಲಿ ನಾನು ವಾಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಆದ ಕಾರಣ ಅದನ್ನು ಯಾವ ರೀತಿ ಕಟ್ಟಬಹುದು ಅಂತ ಆಲೋಚನೆ ನಾವು ಕೇಳ್ತೇವೆ. ನಮ್ಮ ಬಜೆಟ್ಗೆ ತಕ್ಕಂತೆ ಆ ಬಂಡವಾಳವನ್ನು ನಾವು ವಾಸ ಮಾಡುವಂತ ಮನೆಗೆ ಹಾಕ್ತೇವೆ. ಸತ್ಯವೇದ ಹೇಳ್ತದೆ, ಲೋಕದಲ್ಲಿರತಕ್ಕ ವ್ಯಕ್ತಿ ತನ್ನ ಜ್ಞಾನದ ಮೂಲಕ, ತನ್ನ ಹಣದ ಮೂಲಕ ತಾನು ವಾಸ ಮಾಡುವಂತ ಮನೆಯನ್ನ ಸುಂದರವಾಗಿ ಕಟ್ಟಿಕೊಳ್ಳಬೇಕು ಅಂತ. ಆದ್ರೆ ಆ ಮನೆಯಲ್ಲಿ ನಿತ್ಯ ನಿರಂತರವಾಗಿರೋದಿಲ್ಲ. ಅದು ದೇವರು ಹೇಳ್ತಾನೆ, ದೇವರು ಮನೆ ಕಟ್ಟೋದು ಎಲ್ಲಿ? ಭೂಲೋಕದಲ್ಲಿ ದೇವರು ಮನೆ ಕಟ್ಟಕ್ಕೆ ಇಷ್ಟಪಡ್ತಾ ಇಲ್ಲ. ಮನುಷ್ಯನಿಗೆ ಭೂಲೋಕದಲ್ಲ, ದೇವರು ಇರುವಂತ ಪರಲೋಕದಲ್ಲಿ ಒಂದು ಮನೆ ಕಟ್ಟುತ್ತೇನೆ ಅಂತ ವಾಗ್ದಾನ ದೇವರು ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಯಾವ ಕುಟುಂಬ ತವಕ ಪಡುತ್ತೋ, ಯಾರು ಭಯ ಪಡ್ತಾರೋ, ಯಾರು ವಿಧೇಯರಾಗ್ತಾರೋ, ಯಾರು ತಮ್ಮ ಹೃದಯದಲ್ಲಿ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ತಾರೋ ಅವರ ಜೀವಿತದಲ್ಲಿ ವಿಶೇಷವಾದ ವಾಗ್ದಾನವನ್ನ ಯೇಸು ಕ್ರಿಸ್ತನು ಮಾಡ್ತಾ ಇದ್ದಾನೆ. ಪ್ರಕಟಣೆ 3:20 ಯೇಸು ಹೇಳ್ತಾನೆ, ಇಗೋ ಹೃದಯದ ಬಳಿಯಲ್ಲಿ ನಾನು ನಿಂತ್ಕೊಂಡಿದ್ದೇನೆ, ಹೃದಯದ ಬಳಿಯಲ್ಲಿ ನಿಂತ್ಕೊಂಡಿದ್ದೇನೆ, ನಾನು ತಟ್ಟುತ್ತಾನೆ ಇದ್ದೇನೆ ನಿಮ್ಮ ಬಾಗಿಲನ್ನ, ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ ಅವರ ಒಳಗೆ ನಾನು ಪ್ರವೇಶ ಮಾಡ್ತೇನೆ. ಮೊದಲು ನಿಮ್ಮ ಹೃದಯ ಎಂಬ ಮನೆಯೊಳಗೆ ಯೇಸು ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಬಂದ ನಿಮಿತ್ತವಾಗಿ ಶಿವ ರಕ್ಷಣೆ ಹೊಂದಿದ್ದಾರೆ, ಬಂದ ನಿಮಿತ್ತ ಅನುರಕ್ಷಣೆ ಹೊಂದಿದ್ದಾರೆ, ಬಂದ ನಿಮಿತ್ತ ಈ ಕುಟುಂಬದವರು ರಕ್ಷಣೆ ಹೊಂದಿದ್ದಾರೆ. ಯೇಸುವಿಗೆ ಬಾಗಿಲನ್ನು ತೆರೆಯಲ್ಪಟ್ಟ ನಿಮಿತ್ತ ಯೇಸು ನಿಮ್ಮ ಒಳಗೆ ಪ್ರವೇಶ ಮಾಡಿದ. ಹಲ್ಲೆಲೂಯಾ. ಯಾರೆಲ್ಲ ಭಯಭಕ್ತಿಯಿಂದ ದೇವರಿಗೆ ವಿಧೇಯರಾಗ್ತಾರೋ ಅವರ ಒಳಗೆ ಸ್ವಾಮಿ ಮೊದಲು ಪ್ರವೇಶ ಮಾಡ್ತಾನೆ. ಯಾರ ಒಳಗೆ ಪ್ರವೇಶ ಮಾಡ್ತಾನೋ ಆ ಮನೆಯನ್ನ ಇಂಜಿನಿಯರ್ ಅಲ್ಲ, ಈ ಲೋಕದ ವ್ಯಕ್ತಿಗಳಲ್ಲ, ಪರಲೋಕದ ದೇವಾದಿ ದೇವನೇ ನಿನ್ನ ಮನೆಯನ್ನು ಅಲಂಕಾರ ಮಾಡ್ತಾನಂತೆ. ಅದಕ್ಕೆ ಭಕ್ತನಾದ ಪೌಲ ಹೇಳ್ತಾನೆ, ಒಂದು ದಿನ ಯೇಸು ನನ್ನ ಮನೆಗೆ ಪ್ರವೇಶ ಮಾಡ್ದ. ಜಕಾಯನ ಹೇಳ್ತಾನೆ, ನನಗೆ ಯೇಸು ನನ್ನ ಮನೆಗೆ ಬರಬೇಕು ಅಂತ, ನಾನು ನೋಡ್ಬೇಕಂತ, ನಾನು ಅವನು ಕಾಣಬೇಕಂತ ಆಸೆ ಪಟ್ಟ. ಎರಿಕೋ ಪ್ರಾಂತಕ್ಕೆ ಜಕಾಯನ ನಿಮಿತ್ತ ಯೇಸು ಬಂದು ಅವನು ಹೇಳುವಂತ ಒಂದೇ ಒಂದು ಮಾತು, ಜಕಾಯನೇ ನಿನ್ನ ಊರಿಗೆ ಬರಬೇಕು ಅಂತ ಹೇಳ್ತಾ ಇಲ್ಲ, ನಿನ್ನ ತೋಟಕ್ಕೆ ಬರ್ಬೇಕಂತ ಹೇಳ್ತಾ ಇಲ್ಲ, ನಾನು ನಿನ್ನ ಮನೆಗೆ ಬರ್ಬೇಕು. ಒಂದು ಹಲ್ಲೆಲೂಯಾ. ಜಕಾಯನೇ ನಾನು ನಿನ್ನ ಮನೆಗೆ ಬರ್ಬೇಕಪ್ಪ. ಹೃದಯ ಒಡೆಯಲ್ಪಡ್ತು ಜಕಾಯನಿಗೆ. ಅಯ್ಯೋ ಪಾಪಿಯಾದ ನಾನ್, ಬೇಡವಾದ ನಾನ್, ಲೋಕದವರಿಗೆ ಇಷ್ಟ ಇಲ್ಲದವನಾದ ನಾನ್, ಎಲ್ಲರೂ ನನ್ನನ್ನು ತಿರಸ್ಕಾರ ಮಾಡಿದಾರಲ್ಲ, ಯಾರೂ ಮಾತಾಡಿಸೋದಿಲ್ವಲ್ಲ, ಆದ್ರೂ ನನ್ನ ಹತ್ರ ಹಣ ಇದೆ, ಜನ ಇದ್ದಾರೆ, ಸಂಪತ್ತಿದೆ, ಎಲ್ಲ ಸೌಕರ್ಯ ಇದೆ, ಆದರೂ ಸರ್ವಶಕ್ತನಾದ ದೇವರು ಜಕಾಯನ ಬಳಿಗೆ ಬಂದು ಹೇಳ್ತಾನೆ, ಜಕಾಯನೇ ತಟ್ಟನೆ ಇಳಿದು ಬಾರಪ್ಪ, ನಾನು ನಿನ್ನ ಮನೆಗೆ ಬರಬೇಕು, ನಾನು ನಿನ್ನ ಮನೆಗೆ ಬರಬೇಕು. ಈ ರಾತ್ರಿ ನಿಮ್ಮ ಮನೆಗೆ ಬರೋದಕ್ಕೆ ಯೇಸು ಇಷ್ಟಪಡ್ತಾ ಇದ್ದಾನೆ.
ಎಲ್ಲರ ಮನೆಗೆ ಯೇಸು ಹೋಗಲ್ಲ, ಎಲ್ಲರ ಮನೆಗೆ ಯೇಸು ಹೋಗಲ್ಲ. ಕೆಲವರ ಮನೆಗೆ ಮಾತ್ರ ಯೇಸು ಸತ್ಯವೇದದ ಪ್ರಕಾರ ಹೋಗಿದ್ದಾನೆ. ಎಲ್ಲಿ ಯೇಸುವಿಗೆ ಸನ್ಮಾನ ಇದೆಯೋ ಆ ಮನೆಗೆ ಮಾತ್ರ, ಎಲ್ಲಿ ಗೌರವ ಇದೆಯೋ ಆ ಮನೆಗೆ ಮಾತ್ರ, ಎಲ್ಲಿ ರೆಸ್ಪೆಕ್ಟ್ ಇದೆಯೋ, ಎಲ್ಲಿ ಭಯಭಕ್ತಿ ಇದೆಯೋ, ಎಲ್ಲಿ ವಿಧೇಯತೆ ಇದೆಯೋ, ಎಲ್ಲಿ ಅವನನ್ನು ಪ್ರೀತಿಸ್ತಾರೋ, ಅವನ ಆಜ್ಞೆಗಳನ್ನು ಕೈಗೊಳ್ತಾರೋ ಅವರ ಮನೆಗೆ ಯೇಸು ಹೋಗ್ತಾನೆ. ಪ್ರೀತಿಯ ಸಹೋದರಿ, ಜಕಾಯನ ಮನೆಗೆ ಯೇಸು ಕಾಲಿಟ್ಟ ಕೂಡಲೇ ಕತ್ತಲೆಗೆ ಇರಕ್ಕೆ ಆಗಲಿಲ್ಲ. ಕತ್ತಲಲ್ಲಿರೋದು ದೇವರ ಚಿತ್ತ ಅಲ್ಲ. ನೀನು ಮತ್ತು ನಾನು ಒಂದು ಕಾಲದಲ್ಲಿ ಕತ್ತಲೆ ಒಳಗೆ ವಾಸ ಮಾಡ್ತಾ ಇದ್ದೋ. ನಮ್ಮ ಮನೆಯಲ್ಲಿ ಬೆಳಕಿಲ್ಲ, ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ, ಕತ್ತಲೆಯಲ್ಲಿ ಏನು ಕಾಣ್ತಾ ಇಲ್ಲ. ಕತ್ತಲೆ ಒಳಗೆ ವಾಸವಾಗಿದ್ದ ನಮಗೆ ಸ್ವಲ್ಪ ದಿನದ ಬೆಳಕಲ್ಲ, ನಿತ್ಯವಾದ ಬೆಳಕನ್ನು ಕೊಡ್ಲಿಕ್ಕೆ ಯೇಸು ಇಷ್ಟಪಟ್ಟ. ಅವನು ಇಷ್ಟಪಟ್ಟ ನಿಮಿತ್ತವಾಗಿ ಕತ್ತಲೆಯಲ್ಲಿ ವಾಸ ಮಾಡುವಂತ ವ್ಯಕ್ತಿಯನ್ನ ಬೆಳಕಾಗಿ ಯೇಸು ಪ್ರವೇಶ ಮಾಡಿದ್ದಾನೆ. ಸ್ವೀಕಾರ ಮಾಡುವವನಿಗೆ ಬೆಳಕಾಗಿ ಬಂದಿದ್ದಾನೆ, ಪ್ರೀತಿಸುವವನಿಗೆ ಬೆಳಕಾಗಿ ಬಂದಿದ್ದಾನೆ, ನಂಬುವವನಿಗೆ ಬೆಳಕಾಗಿ ಬಂದಿದ್ದಾನೆ. ಏಸಪ್ಪ, ನನ್ನ ಮನೆ ಕತ್ತಲೆ, ಯೇಸು ಬೆಳಕಾಗಿ ಬರ್ತಾನೆ. ಹಲ್ಲೇಲೂಯಾ. ಪ್ರೀತಿಯ ದೇವಜನರೇ, ನಿನ್ನ ಮನೆ ಬೆಳಕಿನ ಮನೆ ಆಗಬೇಕನ್ನೋದು ದೇವರ ಇಷ್ಟ. ಜಕಾಯನ ಮನೆಗೆ ಯೇಸು ಕಾಲಿಟ್ಟಿದ್ದ ಅಷ್ಟೇ, ಜಕಾಯ ಮೊಣಕಾಲಾಗ್ತಾನೆ, ಅಳ್ತಾನೆ, ಬಿಕ್ಕಿ ಬಿಕ್ಕಿ ದುಃಖದಿಂದ ಅಳ್ತಾ ಇದ್ದಾನೆ, ಮನವಡಿಯಲ್ಪಟ್ಟವನಾಗಿ ಅಳ್ತಾ ಇದ್ದಾನೆ. ಯೇಸು ಸ್ವಾಮಿ ವಾಗ್ದಾನ ಮಾಡಿದಾನ್ರಿ, ಮನುಷ್ಯನ ಮುಖವನ್ನು ನೋಡ್ತಾನೆ, ನಾನ್ ಹೃದಯವನ್ನು ನೋಡ್ತೇನೆ. ಯಾರ ಹೃದಯ ನನಗಾಗಿ ತೆರೆಯಲ್ಪಟ್ಟಿದೆ, ಯಾರ ಹೃದಯದಲ್ಲಿ ನನಗೆ ಸಿಂಹಾಸನ ಸಿದ್ಧವಾಗಿದೆ, ಯಾರ ಹೃದಯದಲ್ಲಿ ನನಗೆ ಸನ್ಮಾನ ಇದೆ, ಯಾರ ಹೃದಯದಲ್ಲಿ ಸ್ತುತಿ ಸ್ತೋತ್ರಗಳಿದೆ, ಎಲ್ಲಿ ಸ್ತುತಿ ಸ್ತೋತ್ರ ಇದೆಯೋ ಅಲ್ಲಿ ನನ್ನ ದೇವರಿರ್ತಾನೆ. ಹಲ್ಲೆಲೂಯಾ. ಅವನ ಅರಿಕೆ ಮಾಡ್ತಾನ್ರಿ, ನಾನೊಬ್ಬ ಪಾಪಿ, ನಾನು ಲೋಕದವರಿಗೆ ಬೇಡವಾದವನು, ಹಣಕಾಸಿನ ನಿಮಿತ್ತವಾಗಿ ಬಡ್ಡಿಗೆ ಬಿಟ್ಟವನು, ಹಣ ತಗೊಳ್ಳುವಾಗ ನಾನು ದೇವರಾಗಿದ್ದೆ, ಹಣ ಕೇಳುವಾಗ ನಾನು ದೇವ ಆಗಿದ್ದೀನಿ. ಯೇಸು ನೋಡ್ದ ಅವನ ಹೃದಯನ. ಅವನು ಹೇಳ್ತಾನೆ, ಸ್ವಾಮಿ ಇವತ್ತಿಗೆ ನಾನು ಕ್ಷಮಿಸಿಬಿಡ್ತೇನೆ. ಯಾರ ಹತ್ರ ಅಲ್ಲ ನಾನು ಅಧಿಕವಾಗಿ ಲಾಭ ಮಾಡುವುದಕ್ಕೋಸ್ಕರ ಹಣ ತೆಗೆದುಕೊಂಡು ಇವತ್ತೇ ಒಂದು ತೀರ್ಮಾನ, ನಾನು ರಿಟರ್ನ್ ಕೊಟ್ಬಿಡ್ತೇನೆ. ಕೊಡ್ಲಿಕ್ಕೆ ಕಾರಣ ಅಂತ ಪರಿಶುದ್ಧವಾದ ದೇವರು, ಮಹಿಮೆ ಉಳ್ಳ ದೇವರು, ನಮಗಾಗಿ ರಕ್ತ ಸುರಿಸುವಂತ ದೇವರು, ಪರಲೋಕದಿಂದ ನರಜನ್ಮದವನಾಗಿ ಇಳಿದು ಬಂದಂತ ದೇವರು ನನ್ನ ಮನೆಯನ್ನು ಹುಡುಕಿ ಬಂದಿದೆಯಲ್ಲ, ಇಂಥ ಸೌಭಾಗ್ಯ, ಅದು ನನ್ನ ಸೌಭಾಗ್ಯ ಅಂತ ತಿಳಿದು ತನ್ನ ಹೃದಯವನ್ನ ಯೇಸುಗೆ ಸಮರ್ಪಣೆ ಮಾಡ್ತಾನೆ. ಯಾರ ಹೃದಯ ಯೇಸುವಿಗೆ ಸಮರ್ಪಣೆ ಆಗುತ್ತೋ ಆ ಹೃದಯ ಎಂಬ ಸಿಂಹಾಸನದಲ್ಲಿ ಯೇಸು ಬಂದು ಆಸೀನನಾಗ್ತಾನೆ. ಹಲ್ಲೇಲೂಯಾ. ಪ್ರೀತಿಯ ಸಹೋದರಿಯೇ, ಜಕಾಯನ ಮನೆಗೆ ಹೋದ ಕೂಡಲೇ ಕತ್ತಲೆ ಹೊರಟೋಯ್ತು, ಬೆಳಕು ಪ್ರವೇಶ ಮಾಡಿದೆ. ಯೇಸು ಎಲ್ಲರ ಮನೆಗೆ ಬರಲ್ಲ. ದೇವರ ವಾಕ್ಯ ಹೇಳ್ತದೆ, ಮಾರ್ತಾ ಮರಿಯಳಿಗೆ ಯೇಸು ಆ ಮನೆಗೆ ಪ್ರವೇಶ ಮಾಡುವಾಗ ಆ ಇಬ್ಬರನ್ನ ಕುರಿತು ಸತ್ಯವೇದ ಹೇಳ್ತದೆ, ಒಬ್ಬಾಕೆ ಅಡಿಗೆ ಮನೆಯಲ್ಲಿ, ಇನ್ನೊಬ್ಬಾಕೆ ಯೇಸುವಿನ ಪಾದದಡಿಯಲ್ಲಿ. ಅದರಲ್ಲಿ ಯೇಸು ಇಷ್ಟಪಡುವಂತ ಒಂದು ಸ್ಥಳ, ಪ್ರಿಪ್ರೇಷನ್ ಆಗುವಂತ ಅಡಿಗೆ ಮನೆ ಅಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಯಾರು ನನ್ನ ಮಾತನ್ನು ಕೈಗೊಂಡು ನಡೀತಾರೋ ಅವರೇ ನನಗೆ ತಂದೆ ತಾಯಿ, ಅವರೇ ನನಗೆ ಬಂಧು ಬಳಗ, ಅವರೇ ನನಗೆ ಅಣ್ಣ ತಮ್ಮ, ಅವರೇ ನನಗೆಲ್ಲ. ಮಾರ್ತಳು ಮರಿಯಳನ ಕುರಿತು ಮಾತನಾಡುವಾಗ ಯೇಸು ಅವರ ಮನೆಯಲ್ಲಿದ್ದಾನೆ. ಯೇಸು ಅವರ ಮನೆಯಲ್ಲಿದ್ದಾನೆ. ಯೇಸು ಇರುವಂತ ಮನೆಯಲ್ಲಿ ಮಾರ್ತಳು ಹೇಳ್ತಾಳೆ, ಅಯ್ಯ, ನಾನು ಅಡಿಗೆಗಾಗಿ ಪ್ರಿಪೇರ್ ಮಾಡುವಂತ ಸಂದರ್ಭ, ಮರಿಯಳು ನನಗೆ ಸಪೋರ್ಟ್ ಮಾಡದೆ ನಿನ್ನ ಪಾದದಲ್ಲಿ ಕೂತಿದ್ದಾಳಲ್ಲ,
ಆ ಒಂದು ವರ್ಡ್ಗೆ, ಯೇಸುವಿನ ಬಾಯಿಂದ ಬಂದ ಮಾತು, ಮಾರ್ತಾಳೆ, ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀನು ಆರಿಸಿಕೊಂಡಂತ ಸ್ಥಳ ಅಲ್ಲ, ನಾನು ಇಷ್ಟಪಡುವಂತ ಸ್ಥಳ. ನನ್ನ ಸಮ್ಮುಖದಲ್ಲಿ, ನನ್ನ ಸನ್ನಿಧಾನದಲ್ಲಿ, ನನ್ನ ಮುಂದೆ ಕೂತುಕೊಳ್ಳುವಂತವರನ್ನ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರ ಮನೆಯಲ್ಲಿ ಕೂತ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇದೆಯಾ? ದಾವೀದ ಹೇಳ್ತಾನೆ, ಎಲ್ಲೆಲ್ಲೋ ಕಾಲ ಕಳಿತೀನಪ್ಪ, ಅಲ್ಲಿ ನನಗೆ ನೆಮ್ಮದಿ ಇಲ್ಲ, ಅಲ್ಲಿ ನನಗೆ ಸಮಾಧಾನ ಇಲ್ಲ, ಅಲ್ಲಿ ನನಗೆ ತೃಪ್ತಿ ಇಲ್ಲ. ನೀನು ವಾಗ್ದಾನ ಮಾಡಿದ್ಯಲ್ಲ, ಆ ಮನೆ, ನಿನ್ನ ಆಲಯ, ಅಲ್ಲಿರೋದಕ್ಕೆ ನನಗಿಷ್ಟ, ಅಲ್ಲಿ ವಾಸ ಮಾಡೋದಕ್ಕೆ ಇಷ್ಟ, ಸದಾ ಕಾಲ ನಿನ್ನ ಶಬ್ದವನ್ನು ಕೇಳೋದಕ್ಕೆ ನನಗಿಷ್ಟ, ನಿನ್ನ ಮನೆಯಲ್ಲಿ ನಾನಿರೋದಕ್ಕೆ ನನಗಿಷ್ಟ ಅಂತ ಹೇಳುವಾಗ ಆ ಹೃದಯವನ್ನು ಕಂಡಂತೆ ಯೇಸು ಹೇಳ್ತಾನೆ, ದಾವೀದ್ಯಾ, ದಾವೀದ್ಯಾ. ಇಡೀ ಬೈಬಲ್ನಲ್ಲಿ ದೇವರು ಸ್ಪಷ್ಟವಾಗಿ ಮಾತನಾಡಲ್ಪಟ್ಟಂತ ವ್ಯಕ್ತಿ ದಾವೀದ್. ನನ್ನ ಹೃದಯ ಒಪ್ಪುವಂತ ಮನುಷ್ಯ ದಾವೀದ್, ನನ್ನ ಹೃದಯ ಒಪ್ಪುವಂತ ಮನುಷ್ಯ. ಪ್ರೀತಿಯ ಸಹೋದರಿಯೇ, ದೇವರು ಮನೆ ಕಟ್ಟದೆ ಹೋದರೆ ಆತ್ಮಿಕ ಮನೆ ಕಟ್ಟಬೇಕು ಅಂತ ಸತ್ಯವೇದ ಹೇಳ್ತದೆ. ಈ ಮನೆ ದೇವರು ಕೊಟ್ಟಿದ್ದು ನಿಜವಾಗ್ಲೂ ಸಂತೋಷ. ಈ ಮನೆ ಒಳಗಡೆ ದೇವರು ವಾಸ ಮಾಡುವಂತ ಈ ಮನೆ ಒಳಗಡೆ ಸ್ತುತಿ ಆರಾಧನೆ ಇರಬೇಕಂತೆ. ಹಲ್ಲೆಲೂಯಾ. ದೇವರು ಕಲ್ಲಲ್ಲಿ ಕಟ್ಟಲ್ಪಟ್ಟ ಮನೆಯಲ್ಲಿ ವಾಸ ಮಾಡಕ್ಕೆ ಇಷ್ಟಪಡೋದಿಲ್ರಿ. ಆ ಮನೆ ಒಳಗೆ ವಾಸ ಮಾಡುವಂತ ನಮ್ಮ ಒಳಗಡೆ ವಾಸ ಮಾಡೋಕೆ ಇಷ್ಟಪಡ್ತಾನೆ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದೀನಿ. ಯಾರು ಆ ಬಾಗಿಲಿನ ತಟ್ಟುವಂಥ ಶಬ್ದವನ್ನು ಕೇಳಿ ಬಾಗಿಲು ತೆರೀತಿರೋ ಅವರ ಒಳಗೆ ನಾನು ಪ್ರವೇಶ ಮಾಡ್ತೇನೆ. ಹಲ್ಲೆಲೂಯಾ. ಈ ಮನೆ ಒಳಗೆ ಹೋದವ್ರಿಗೆಲ್ಲ ನೀವೇನು ಕೊಡ್ತಾರೆ? ಶಿವೂರವ್ರು ಅನೂರು ಏನು ಕೊಡ್ತಾರೆ? ಏನು ಕೊಡ್ತೀರ ಸಿಸ್ಟರ್? ಹೇಳ್ರಿ. ಪಾಪ ಕಷ್ಟಪಟ್ಟು ಅವಾಗಲೇ ಕಮಲ ಹೇಳಿದ್ರು, ನಾನು ಅಡುಗೆ ಎತ್ಕೊಂಬರೋದು ಲೇಟ್ ಆಗೋಯ್ತು ಅಂತ. ಊಟ ಕೊಡ್ತಾರೋ ಇಲ್ಲ? ಸಂತೋಷವಾಗಿ ಹೇಳಿ, ಊಟ ಕೊಡ್ತಾರೋ ಇಲ್ಲ? ಹಂಗೆ ಉಪವಾಸ ಕಳಿಸ್ತಾರೆ. ಊಟ ಇದೆಯಾ? ಏಸು ಹೇಳ್ತಾನ್ರಿ, ನಿಮ್ಮ ಮನೆ ಒಳಗೆ ಬಂದು ಊಟ ಮಾಡ್ತೀನಿ ನಿಮ್ಮ ಜೊತೆ. ಒಂದು ಅಲ್ಲೇಲು ಹೇಳಿ. ಏಸು ಊಟ ಕೊಡ್ತೀರಾ? ಏಸು ಊಟ ಕೊಡ್ತೀರಾ? ಕೊಡ್ತೀರೋ ಇಲ್ಲ? ನಿಮ್ಮನ್ನ ನೋಡಿದ್ರೆ ನನಗೆ ಡೌಟು, ಕೊಡ್ತಿರಲ್ಲ ಹಂಗೆ ಕಳಿಸ್ಬಿಡ್ತೀರ ಅಂತ. ಆದರೆ ಯೇಸು ಹೇಳ್ತಾನ್ರಿ, ನನ್ನ ಶಬ್ದ ಕೇಳಿ ಒಳಗೆ ಬಂದಾಗ ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ. ನೀವು ರೊಟ್ಟಿ ತಿಂತೀರಾ? ರೊಟ್ಟಿ ತಿಂತೀನಿ. ಕೆಲವರು ಬಂದು ಹೇಳ್ತಾರೆ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ. ನಾನು ತಿನ್ನೋದು ತಿಂತೀನಿ, ಸ್ವಲ್ಪ ತಿಂದು ಬಿಟ್ಬಿಡ್ತೀನಿ. ಕಾರಣ ಆ ಹೃದಯನ ನೋಯಿಸಬಾರ್ದಂತೆ. ಆಗ ನೀನು ಯಾರೇ ಆಗಿರು, ನಾನು ಯೇಸು ನೀನು ಒಳಗೆ ಪ್ರವೇಶ ಮಾಡ್ತಾನೆ. ಇವತ್ತು ಯೇಸು ಎಲ್ಲರ ಮನೆಗೆ ಬರಲ್ಲ. ಮಾರ್ತಾ ಮರಿಯಳ ಮನೆಗೆ ಬಂದು ಹೇಳ್ತಾನೆ, ಮರಿಯಳ ಆರಿಸಿಕೊಂಡಂಥ ಭಾಗ ಇದೆಯಲ್ಲ, ಅದು ನನಗಿಷ್ಟವಾದ ಭಾಗ. ಪ್ರಿಯ ಸಹೋದರಿ, ದಾವೀದಿಗೆ ದೇವರೊಂದು ವಾಗ್ದಾನ ಮಾಡ್ತಾನೆ. ಒಂದು ಪೂರ್ವಕಾಲ 17:26 ನೋಡುವಾಗ ದಾವೀದ ಹೇಳ್ತಾನೆ, ಅವಪ್ಪ, ನಾನು ಯಾವುದಕ್ಕೂ ಪ್ರಯೋಜನ ಬಾರದಂಥ ವ್ಯಕ್ತಿ, ನಿನ್ನ ಮುಂದೆ ನಿಲ್ಲಕ್ಕಾಗದಂಥ ವ್ಯಕ್ತಿ, ನನ್ನ ಒಳಗಡೆ ಒಂದು ಭಯ ಏನಪ್ಪ, ಆದರೂ ನಿನ್ನ ದಾಸನ ಮನೆಯನ್ನ ಆಶೀರ್ವಾದ ಮಾಡಬೇಕಂತ ಮನಸ್ಸು ಮಾಡಿದ್ಯಲ್ಲ. ಒಂದು ತಿಳ್ಕೊಳ್ರಿ, ನಿಮ್ಮನ್ನು ದೇವ್ರ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಚರಿತ್ರೆ ಚೇಂಜ್ ಆಗ್ಬಿಡ್ತದೆ. ಅಕ್ಸೆಪ್ಟ್ ಮಾಡೋರು ಆಮೇಲೆ ಹೇಳಿ. ಯಾಕೋ ಮನೆ ಬಿಟ್ಟು ಓಡ್ತಾ ಇದ್ದಾನೆ ಅಂಥವ್ನು ಹೋಗುವಾಗ ಅವನ ಕೈಯಲ್ಲಿ ಒಂದೇ ಒಂದು ಕೋಲ್. ಅದು ದೇವ್ರು ಹೇಳ್ತಾನೆ, ದೇವ್ರ ಮಾತನ್ನ ಕೇಳ್ದ. ಯಾಕೋ ವಾಪಸ್ ಬರುವಾಗ 2 ಪಾಳೆಯಗಳಿಗೆ ಅವನ ಯಜಮಾನ. ಹಾಗಾದ್ರೆ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ನಲ್ಲ, ಅದರಲ್ಲಿ ಯಾರೆಲ್ಲ ತೃಪ್ತಗೊಳ್ತಿರೋ ಅವ್ರನ್ನ ದೇವರು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ನಾವು ವಾಗ್ದಾನಗಳಲ್ಲಿ ತೃಪ್ತವರಾಗಿರ್ಬೇಕಂತೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಏನು ವಾಗ್ದಾನ ಮಾಡಿದ್ದಾನೆ, ತನ್ನ ಕುರಿಗಳನ್ನು ಹಸುರುಗಾವಲಲ್ಲಿ ಅವನು ನಡೆಸ್ತಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರ? ಬ್ರದರ್, ನಮ್ಮಲ್ಲಿ ತಿನ್ನೋಕ್ಕೇ ಇಲ್ಲ ಬ್ರದರ್. ಮೊದಲು ನೀನು ತಿಂತೀನಿ ಅಂತ ನಂಬು, ತಿನ್ನೋದು ನಿಮ್ಮ ಮನೆಗೆ ಬರ್ತದೆ. ಹಲ್ಲೆಲೂಯಾ. ಯಾವ ವಾಗ್ದಾನ?
ನಿಮ್ಮನ್ನು ದೇವರು ಹಸುರುಗಾವಲಲ್ಲಿ ನಡೆಸುತ್ತಾನೆ. ಆಮೆನ್. ಅದಕ್ಕೆ ಮಲಾಕಿ 3:10 ಹೇಳ್ತದೆ, ನೀನು ಕೊಡುವಾಗ ಕೊಟ್ಟು ನನಗೆ ಪರೀಕ್ಷೆ ಮಾಡು, ನೀತಿವಂತನ ಮನೆಯನ್ನ ಧನೈಶ್ವರ್ಯಗಳಿಂದ ನಾನು ತುಂಬಿಸ್ಬಿಡ್ತೇನಂತೆ. ನಮಗೆ ಗೊತ್ತಾಗಲ್ರಿ ನೀವು ಹಿಂಗೆ ಮೇಲ್ ಬೇಡ್ತಾ ಇರ್ತೀರಂತ. ಯಾವಾಗ ನಿಮ್ಮ ಮನೆಯಲ್ಲಿ ದೇವರ ಭಯ ಇರುವಾಗ, ಯಾವಾಗ ಸ್ತುತಿ ಆರಾಧನೆ ಇರುವಾಗ, ಪ್ರಾರ್ಥನೆ ಇರುವಾಗ, ವಿಧೇಯತೆ ಇರುವಾಗ, ಕಷ್ಟದಲ್ಲೂ ಸುಖದಲ್ಲೂ ದೇವರ ಮಾತನ್ನು ಮೀರದೆ ಜೀವಿಸುವಾಗ, ಯೋಶುವ ಹೇಳ್ಬಿಟ್ಟ, ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧಿಸ್ತೇವೆ. ನೀವು ಬೇಕಾದರೆ ಇವತ್ತೇ ಡಿಸೈಡ್ ಮಾಡಿ ಯಾರು ಬೇಕೋ ಅವ್ರನ್ನ ಆರಿಸ್ಕೊಳ್ರಿ ಅಂತ. ದೇವರು ಯಾರ ಬಳಿ ಯಾವಾಗ ಬರ್ತಾನೆ ಅಂತ ಗೊತ್ತೇ ಇಲ್ಲ ರೀ. ಆದರೆ ಮೊದಲು ನಮ್ಮ ಒಳಗಡೆ ಒಂದು ದರ್ಶನ ಇರಬೇಕು, ನಾನು ದೇವ್ರನ್ನ ನೋಡಬೇಕಂತ, ದೇವ್ರ ಒಳಗೆ ನಾನು ಇರಬೇಕಂತ, ನನ್ನ ಹೃದಯದಲ್ಲಿ ದೇವರು ವಾಸ ಮಾಡಬೇಕಂತ, ನಾನು ದೇವ್ರ ಜೊತೆ ಜೀವಿಸ್ಬೇಕಂತ ಮೊದಲು ನನ್ನ ಒಳಗೆ ಆಸೆ ಇದ್ದರೆ, ನಮ್ಮ ಆಸೆಗಳನ್ನು ಹುಟ್ಟಿಸುವವನು ಅವನೇ, ಅದನ್ನು ಪೂರೈಸುವವನು ಅವನೇ. ಎಷ್ಟು ಜನಕ್ಕೆ ದೇವ್ರ ಜೊತೆ ನಾನು ಇರಬೇಕು, ಮಾತು ಕೇಳಬೇಕು, ದೇವರ ಸ್ವರ ಕೇಳಬೇಕು, ದೇವರ ಆಜ್ಞೆಗಳನ್ನ ಪಾಲಿಸಬೇಕು, ದೇವ್ರ ಜೊತೆ ನಾನು ಯಾವಾಗಲೂ ಜೀವಿಸ್ಬೇಕಂತ ಅಪೇಕ್ಷೆ ಇದೆ. ಆಸೆ ಇರೋರೊಂದಲ್ಲಿ ಒಂದು ಸಲ ಚಪ್ಪಲಿ ಒಲಿ ಅಂತ ಚಮ್ಮಾರನಿಗೆ ಒಂದು ಆಸೆ ಬಂದ್ಬಿಡ್ತು. ದೇವ್ರಿದ್ದಾನ, ದೇವ್ರಿದ್ರೆ ಅವನ್ನ ನೋಡ್ಬೇಕು ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದ, ಸ್ವಾಮಿ ನಾನು ನಿನ್ನ ನೋಡಬೇಕು ಅಂತ, ನಾನು ನಿನ್ನ ನೋಡಬೇಕು ಅಂತ ಅವನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೆ ಇದ್ದ. ಒಂದಿನ ದೇವರು ಕನಸಲ್ಲಿ ಬಂದು ಅವನಿಗೆ ಹೇಳ್ತಾರೆ, ನಾಳೆ ನಾನು ನಿನ್ನ ಮುಂದೆ ಬರ್ತೀನಿ, ನಾಳೆ ನೀನು ನನ್ನ ನೋಡಬಹುದು. ಆ ಶಬ್ದ ಕೇಳಿದ ಕೂಡಲೇ ಅದರ ಅಕ್ಸೆಪ್ಟ್ ಮಾಡಲ್ಪಟ್ಟಂತ ಆ ಚಮ್ಮಾರ ನಾಳೆ ಡ್ಯೂಟಿಗೆ ರಜೆ ಹಾಕಿಬಿಟ್ಟ. ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು ಮನೆ ಪೂರ್ತಿ ಕ್ಲೀನ್ ಮಾಡಿಬಿಟ್ಟ. ಮನೆ ಪೂರ್ತಿ ಕ್ಲೀನ್ ಮಾಡಿ ಅವನು ಯಾರಿಗೋಸ್ಕರ ಕಾಯ್ತಾ ಇದ್ದಾನೆ? ಜೋರಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಯಾರಿಗೆ? ಯಾರು ಕಾಯ್ತಾವನೆ? ದೇವ್ರಿಗೆ ಕಾಯ್ತಾ ಇದ್ದಾನ್ರಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟ, ಅವನು ರೆಡಿ ಆಗ್ಬಿಟ್ಟ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಅವನು ದೇವ್ರು ಬರ್ತಾನೆ ಅಂತ ಕಾಯ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಆ ಭಿಕ್ಷುಕನಿಗೆ ಒಂದು 10 ರೂಪಾಯಿ ಹಾಕಷ್ಟು ಅವನಿಗೆ ಪುರ್ಸೋತಿಲ್ಲ. ಆ ಭಿಕ್ಷುಕನಿಗೆ ಅರ್ಜೆಂಟಾಗಿ ಕಳಿಸ್ತಾನೆ, ಇವತ್ತೇನಿಲ್ಲ, ಹೋಗಂತ. ಇನ್ನೊಬ್ಬ ವ್ಯಾಪಾರದವನು ಬರ್ತಾನೆ, ಅವನ ಹತ್ರನೂ ಅವನಿಗೆ ಮಾತಾಡೋಷ್ಟು ತಾಳ್ಮೆ ಇಲ್ಲ, ಅರ್ಜೆಂಟಾಗಿ ಅವನು ಕಳಿಸಿಬಿಡ್ತಾನೆ. ಇನ್ನೊಬ್ರು ಯಾರೋ ಒಬ್ರು ಬರ್ತಾರೆ, ಇನ್ನೊಂದೇನೋ ಕೇಳ್ಕೊಂಡು, ಅವ್ರ ಹತ್ರನೂ ಅವನು ಮಾತಾಡೋಷ್ಟು ಪುರ್ಸೋತಿಲ್ದ್ರಂಗೆ ಅವನ್ನ ಕಳಿಸಿಬಿಡ್ತಾರೆ. ಕಾರಣ ಅವನು ದೇವ್ರನ್ನ ನೋಡ್ಬೇಕಂತ. ಅವತ್ತು ಅವನಿಗೆ ನಿರಾಶೆ ಆಗೋಗ್ಬಿಡ್ತು. ರಾತ್ರಿ ಅವನು ಹೇಳ್ತಾನೆ, ದೇವರೇ, ಮನುಷ್ಯರಂತೆ ನೀನೂ 2 ಮಾತವನ್ನೇ ಆಗ್ಬಿಟ್ಟ. ನಾಳೆ ಬರ್ತೀನಿ ಅಂತ ಹೇಳಿ ನೀನು ಬರಲಿಲ್ವಲ್ಲಪ್ಪ. ಆಗ ದೇವರು ಹೇಳ್ತಾರೆ, ನಾನು ನಿನ್ನ ಹತ್ರ ಬಂದಿದ್ದೆ, ನನ್ನ ನೋಡುವಂಥ ಹೃದಯ ನಿನ್ನ ಹತ್ರ ಇರಲಿಲ್ಲ, ನನ್ನ ನೋಡುವಷ್ಟು ತಾಳ್ಮೆ ನೀನು ಇಟ್ಕೊಳ್ಲಿಲ್ಲ. ಅದಕ್ಕೆ ಹಿಂದೂಸ್ ಯಾರಾದರೂ ಭಿಕ್ಷೆ ಬೇಡಕ್ಕೆ ಬಂದರೆ ಅವರು ದೇವ್ರ ರೂಪದಲ್ಲಿ ಬಂದವರು ಅಂದ್ಬಿಟ್ಟು ಅವ್ರ ಹತ್ರ ಇರೋದನ್ನ ಹಂಗೆ ಕೊಟ್ಟುಬಿಡ್ತಾರೆ. ಅದು ಯಾರು ಕೊಡಬೇಕು? ವಿಶ್ವಾಸಿಗಳು ಕೊಡಬೇಕು. ಯಾರು ಕೊಡಬೇಕು? ಕಷ್ಟದಲ್ಲಿರೋರಿಗೆ ಕೊಡಬೇಕು. ಎಣ್ಣೆ ಹೊಡಿಯೋರಿಗೆ, ಬೀಡಿ ಹೊಡಿಯೋರಿಗೆ ನೀನು 100 ರೂಪಾಯಿ ಕೊಟ್ಟೆ ಅಂದರೆ ಅವನ ಪಾಪಕ್ಕೆ ನೀನು ಹೊಣೆ ಆಗ್ಬಿಡ್ತೀಯ. ನಿನ್ನ ಸ್ಪಿರಿಟಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಅವನು ಕಷ್ಟದಲ್ಲಿದ್ದಾನೆ, ಒಂದು ತೂಟಕ್ಕಿಲ್ಲ ಅಂಥವ್ರಿಗೆ ಏಸು ಹೇಳ್ಕೊಡ್ತಾನೆ, ಅವ್ರನ್ನ ಸಂಧಿಸ್ರಿ,
ಸಂತೈಸ್ರಿ. ಬಡವನಿಗೆ ನನ್ನ ಹೆಸರಲ್ಲಿ ನೀವೇನಾದರೂ ಮಾಡಿದ್ರೆ ಅದು ನನಗೆ ಮಾಡಿದೆ. ಹಲ್ಲೇಲೂಯಾ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಅನೇಕರ ಮನೆಗೆ ದೇವರು ವಾಸವಾಗೋಕ್ಕೆ ಇಷ್ಟಪಡ್ತಾನೆ, ಮನೆಯೊಳಗೆ ನೆಲೆಗೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಎಲಿಯನಿಗೆ ದೇವರೊಂದು ಮಾತು ಹೇಳ್ತಾರೆ, ವಿಧವೆ ಕಷ್ಟದಲ್ಲಿದ್ದಾಳೆ, ಆ ಮನೆಗೆ ನೀನು ಹೋಗು, ನನ್ನ ನಾಮದಲ್ಲಿ ಆಕೆನ ಆಶೀರ್ವಾದ ಮಾಡು ಅಂತ. ಪ್ರೀತಿಯ ಸಹೋದರಿಯೇ, ಇವತ್ತು ದೇವರ ವಾಗ್ದಾನ, ನನ್ನ ನಾಮದಲ್ಲಿ ನೀವು ಯಾರ ಮನೆಗೆ ಹೋಗಿ ಆಶೀರ್ವಾದ ಮಾಡ್ತಿರೋ ಆ ಮನೆಯನ್ನು ನಾನು ಆಶೀರ್ವಾದ ಮಾಡ್ತೇನೆ. ವಿಶ್ವಾಸಿಯ ಆಗಿರತಕ್ಕ ನಾವು ನಮ್ಮ ಮನೆ ಒಳಗಡೆ ಮೊದಲು ಯೇಸುವಿನ ಮನಪೂರ್ತಿಯಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಅದಕ್ಕೆ ಪ್ರವಾದಿ ಯೆರೆಮೀಯನು ಹೇಳ್ತಾನೆ, ಯಾ ಮನಪೂರ್ತಿಯಾಗಿ ದೇವರನ್ನ ಹುಡುಕುತ್ತಾರೋ ಅವರೇ ನಿಜವಾದ ದೇವರನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದಾವೀದ ಬರೆದು ಬಿಟ್ಟ, ಯೆಹೋವನು ಅಂದರೆ ದೇವರು ಮನೆ ಕಟ್ಟದೆ ಹೋದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ದಾವೀದಿಗೆ ದೇವರು ಹೇಳ್ತಾರೆ, ನಾನು ನಿನ್ನ ದಾಸನ ಮನೆಯನ್ನು ಆಶೀರ್ವದಿಸಬೇಕಂತ ನಾನು ಮನಸ್ಸು ಮಾಡಿದ್ದೇನೆ. ಆದ ಕಾರಣ ಈ ಮನೆ ಕೊಟ್ಟಿದ್ದು ದೇವರೇ, ಆದರೆ ವಾಸ ಮಾಡುವಂಥವರ ಒಳಗಡೆ ನಿಜವಾದ ದೇವರು ನಮ್ಮನ್ನು ಇವತ್ತು ಅವನ ಮನೆಯಾಗಿ ಮಾಡಿಕೊಂಡಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ಅವನು ಹೇಳ್ತಾನೆ, ನಾನು ವಾಸ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಆಗೋದಿಲ್ಲ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಆದರೂ ನೀವು ಕೆಟ್ಟು ಹೋಗಬಾರ್ದಂತ, ನರಕಕ್ಕೆ ಹೋಗಬಾರ್ದಂತ, ಪರಲೋಕದಲ್ಲಿ ನಾನು ವಾಸ ಮಾಡುವ ಸ್ಥಳದಲ್ಲಿ ನೀವು ವಾಸ ಮಾಡಬೇಕಂತ, ಭೂಲೋಕದಲ್ಲಿ ನನ್ನ ನಾಮದಲ್ಲಿ ವಾಸ ಮಾಡುವಂಥ ನೀವು ನಿಮ್ಮ ಹೃದಯದ ಬಾಗಿಲನ್ನು ತೆರೆ. ನಿಮಗೋಸ್ಕರ ಒಂದು ಗುಡಾರವನ್ನು ನಾನು ಕಟ್ಟಿದ್ದೇನೆ, ಗುಡಾರವನ್ನು ನಾನು ಹೋಗಿ ಕಟ್ಟುತ್ತೇನೆ. ಅದು ಸುಂದರವಾಗಿರ್ತದಂತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾದ ಮನೆಯನ್ನು ಯೇಸು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಬರೀ ನಂಬುದವರಿಗೆ ಮಾತ್ರ ಕೊಡೋದಿಲ್ಲರಿ, ಅವನ ಕೆಲಸ ಕಾರ್ಯಗಳನ್ನ ಭಯಭಕ್ತಿಯಿಂದ ಮಾಡುವಂಥವರಿಗೆ ಸಿಂಗಲ್ ಬೆಡ್ರೂಮಾ, ಡಬಲ್ ಬೆಡ್ರೂಮಾ, ಟ್ರಿಬಲ್ ಬೆಡ್ರೂಮಾ, ಇನ್ನು 4 ಬೆಡ್ರೂಮ್ ಬೇಕಾ, ಯಾವಾಗ ಕೊಡ್ತಾನೆ? ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕ ಹಾಗೆ ಯೇಸು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಈ ಭೂಲೋಕದಲ್ಲಿ ಇರತಕ್ಕ ಮನೆ ಥರ ಇರೋದಿಲ್ಲರಿ, ಅಲ್ಲಿ ವಿಶೇಷವಾದ ಮನೆ. ಇವತ್ತು ನಾವು ದೊಡ್ಡ ದೊಡ್ಡ ಶ್ರೀಮಂತರು ಬಂಗ್ಲೆಗಳನ್ನು ಕಟ್ಟೋದನ್ನು ನೋಡಿ ಕಣ್ಣಿಂದ ನೋಡೋಕ್ಕಾಗಲ್ಲ. ಕಾರಣ ಆ ಶ್ರೀಮಂತ ವಾಸ ಮಾಡೋದಕ್ಕೋಸ್ಕರ ಎಂಥ ಕಾಸ್ಟ್ಲಿಯಾದ ಬಾಗಿಲು ಹಾಕಿರ್ತಾನೆ, ಎಂಥ ಕಾಸ್ಟ್ಲಿಯಾದ ಕಿಟಕಿ ಹಾಕಿರ್ತಾನೆ, ಒಂದೊಂದು ವಸ್ತುಗಳು ಬೆಲೆನೇ ಕಟ್ಟಲಿಕ್ಕಾಗದಂಥ ವಸ್ತುಗಳನ್ನ ಮನೆಗೆ ತಂದಿಟ್ಟಿರ್ತಾನೆ ಅವನು ವಾಸ ಮಾಡೋದಕ್ಕೋಸ್ಕರ. ಆದರೆ ಕಡೆಗೆ ಅವನು ಪರಲೋಕಕ್ಕೆ ಬಾಧ್ಯಸ್ಥನಾಗ್ತಾನಾ ಅದು ಗೊತ್ತಾಗಿರೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಶ್ರೀಮಂತರು ಪರಲೋಕ ಬರೋದಕ್ಕೆ ಭಾಳ ಕಷ್ಟ. ಅದಕ್ಕೆ ದೇವರು ಹೇಳ್ತಾನೆ, ತನ್ನ ಮಕ್ಕಳು ಯಾವುದ್ರಲ್ಲಿ ಶ್ರೀಮಂತರಾಗಿರಬೇಕು? ಆತ್ಮದಲ್ಲಿ ಕರ್ತನಿಗೋಸ್ಕರ. ಅವನು ಬಡವನಾದರೆ ದೇವರ ದೃಷ್ಟಿಯಲ್ಲಿ ದೊಡ್ಡ ಶ್ರೀಮಂತನಾಗಿ ದೇವರು ಮೇಲಕ್ಕೆ ತರ್ತಾನಂತೆ. ಇವತ್ತು ನಿನ್ನ ಮನೆಯಲ್ಲಿ ಯೇಸು ವಾಸ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆ ಮನೆಯಲ್ಲಿ ಸ್ತುತಿ ಸ್ತೋತ್ರ ಆರಾಧನೆ ಯಾವಾಗಲೂ ಇರಬೇಕು. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಬಂದ ಮನೆ ಸಂತೋಷ, ಯೇಸು ಬಂದ ಮನೆ ಸಮಾಧಾನ, ಯೇಸು ಬಂದ ಮನೆ ನೆಮ್ಮದಿ, ಯೇಸು ಬಂದ ಮನೆ ಶಾಂತಿಯಿಂದ ಸಮೃದ್ಧಿಯಿಂದ ತುಂಬಲ್ಪಡ್ತದೆ. ಅದಕ್ಕೆ ನೀತಿವಂತನ ಗುಡಾರದಲ್ಲಿ ಧನ ಐಶ್ವರ್ಯಗಳು ತುಂಬಲ್ಪಟ್ಟಿರುತ್ತಂತೆ. ನೀತಿವಂತನು ಅವನ ನಂಬಿಕೆಯಿಂದಲೇ ಜೀವಿಸ್ತಾನೆ. ಹಾಗಾದರೆ ಈ ರಾತ್ರಿ ಈ ಕುಟುಂಬದವರಿಗೆ ಮತ್ತು ನಮ್ಮೆಲ್ಲರಿಗೂ ದೇವರು ಹೇಳುವಂಥದ್ದು, ನಾನು ವಾಸ ಮಾಡುವಂಥ ಮನೆ ನೀವಾಗೋದಾದರೆ ನಿಮಗೆ ಈ ಲೋಕದಲ್ಲಿ ದೇವರು ಚಿತ್ತ ಮಾಡ್ತಾನೆ. ಎಂಥ ಮನೆಯಲ್ಲಿ ಯಾರು ನೋಡಿ ಆಶ್ಚರ್ಯ ಪಡಬೇಕೋ ಅಂಥ ಮನೆಯನ್ನು ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದ ಕಾರಣ ಈ ಮನೆಯನ್ನು ಆಶೀರ್ವಾದ ಮಾಡುವಂಥ ನಾವು ನಮ್ಮ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರೇ, ದಂಪತಿಗಳಿಗೆ ಕಲ್ಲಲ್ಲಿ ಕಟ್ಟಲ್ಪಟ್ಟಂಥ ಮನೆ ಕೊಟ್ಟಿದ್ಯಪ್ಪ. ಅದು ಮಾತ್ರ ಅಲ್ಲಪ್ಪ, ವಾಸ ಮಾಡುವಂಥ ಇವರು ಹೃದಯಪೂರ್ವಕವಾಗಿ ಅನೇಕರಿಗೆ ನೀನು ಇವರಲ್ಲಿ ವಾಸ ಮಾಡ್ತಾ ಇದ್ದೀಯಾ ಅಂತ ತೋರಿಸುವಂಥ ಸಾಕ್ಷಿ ಇವರಲ್ಲಿ ಎದ್ದು ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ದೇವರು ತಾನೇ ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಇವತ್ತು
ಅಬ್ರಾಹ್ಮನ ಮನೆಯನ್ನು ಆಶೀರ್ವಾದ ಮಾಡಿದ ದೇವರು, ಈಸಾಕನ ಮನೆಯನ್ನು ಆಶೀರ್ವಾದ ಮಾಡಿದ ದೇವರು, ಯಾಕೋಬನ ಮನೆಯನ್ನು ಆಶೀರ್ವಾದ ಮಾಡಿದ ದೇವರು, ಮೋಸಸ್ ಮನೆಯನ್ನು ಆಶೀರ್ವಾದ ಮಾಡಿದ ದೇವರು, ಪ್ರವಾದಿಗಳ ಮನೆಯನ್ನು ಇವತ್ತು ಯೇಸು ಯಾರ ಮನೆಯನ್ನು ಆಶೀರ್ವಾದ ಮಾಡಬೇಕಂತ ಅವನು ಬಯಸಿ ಅವರ ಮನೆಗೆ ಹುಡುಕಿ ಬಂದಿದ್ದಾನ್ರಿ. ಕೆಟ್ಟೋಗಿದ್ದ ಒಂದು ಟೈಮ್, ನಮ್ಮ ಮನೆ ಕೆಟ್ಟೋಗಿತ್ತು, ನಾವು ವಾಸ ಮಾಡುವಂಥ ಸ್ಥಳ ಸರಿ ಇರಲಿಲ್ಲ. ಆದರೆ ಯೇಸು ಇವತ್ತು ವಾಸ ಮಾಡೋದಕ್ಕೆ ಅವನ ಅಪೇಕ್ಷೆ ಉಳ್ಳವನಾಗಿ ನಮ್ಮ ಬಳಿಗೆ ಬರ್ತಾ ಇದ್ದಾನೆ. ಅವನಿಗಾಗಿ ಅವನ ಶಬ್ದವನ್ನು ಕೇಳಿ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯೋದಾದರೆ ಬರೀ ನಿಮ್ಮ ಕಷ್ಟಗಳು ಪರಿಹಾರ ಆಗೋದು ಮಾತ್ರ ಅಲ್ಲ, ನಿಮ್ಮ ಜೀವಿತ ಪಾವನ ಆಗುತ್ತೆ, ನಿಮ್ಮ ಜೀವಿತ ಕತ್ತಲೆಯಿಂದ ಬೆಳಕಿಗೆ ಬರುತ್ತೆ. ನೀವು ಶಾಪದಿಂದ ಆಶೀರ್ವಾದಕ್ಕೆ ಬರಲಿಕ್ಕಿದ್ದೀರಿ ಮತ್ತು ಮರಣದಿಂದ ನಿತ್ಯ ಜೀವಕ್ಕೆ ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆದ ಕಾರಣ ಪ್ರೀತಿಯ ದೇವಜನರೇ, ಇವತ್ತು ಯೇಸು ಈ ಲೋಕದಲ್ಲಿ ಹುಟ್ಟುವಾಗ ಆತನೊಂದು ವಾಗ್ದಾನ ಮಾಡ್ತಾನೆ, ಒಂದು ಮಾತು ಹೇಳ್ತಾನೆ, ಸರ್ವಶಕ್ತನಾದ ದೇವರಿಗೆ ತಲೆ ಇಡೋಷ್ಟು ಈ ಲೋಕದಲ್ಲಿ ಜಾಗ ಸಿಗಲಿಲ್ಲ. ಆದ ಕಾರಣ ಯೇಸು ಹೇಳ್ತಾನೆ, ಭಯಪಡಬೇಡ್ರಿ, ಈ ಲೋಕದಲ್ಲಿ ಮನೆ ಇಲ್ಲ ಅಂತ ಭಯಪಡಬೇಡ್ರಿ. ಯೇಸು ನಿಮ್ಮ ಹತ್ರ ಇದ್ದರೆ ನಿಶ್ಚಯವಾಗಿ ಪರಲೋಕದಲ್ಲೂ ನಿಮಗೊಂದು ಮನೆ, ಭೂಲೋಕದಲ್ಲೂ ನೀವಿರುವಂಥ ತನಕ ಒಂದು ಮನೆ ಅವನ ದೇವರು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಅವನು ನಮ್ಗೆ ವಾಗ್ದಾನ ಹೇಳ್ತಾನೆ. ಅವನ ವಾಗ್ದಾನಗಳನ್ನ ಮೊದಲು ಗಟ್ಟಿಯಾಗಿಡ್ಕೊಳ್ರಿ, ಅವನ ವಾಗ್ದಾನದಲ್ಲಿ ನೀವು ತೃಪ್ತಿ ಆಗಿರ್ರಿ. ಯಾಕಂದರೆ ಯೇಸು ಹೇಳ್ತಾನೆ, ಆಕಾಶದಲ್ಲಿ ಹಾರುವಂಥ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತೋದಿಲ್ಲ, ಅವು ಕುಯ್ಯೋದಿಲ್ಲ, ಅವುಗಳನ್ನೇ ನಾನು ಸಾಕ್ತಾ ಇದ್ದೇನೆ, ಆದರೂ ಅವುಗಳಿಗಿಂತ ಹೆಚ್ಚಿನವರಾದ ನಿಮ್ಮನ್ನು ನಾನು ಸಾಕಿ ಸಲ್ಲುತ್ತೇನೆ ಅಂತ ಭಯಪಡಬೇಡ ಅಂತ ದೇವರು ಹೇಳ್ತಾನೆ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಹೌದಪ್ಪ, ನನ್ನ ಹೃದಯ ಎಂಬ ಸಿಂಹಾಸನದಲ್ಲಿ, ನನ್ನ ಹೃದಯ ಎಂಬ ಮನೆಯೊಳಗೆ ಇವತ್ತು ಯಾರಿದ್ದಾರೆ? ಸಮಾಧಾನ ಕೊಡುವಂಥ ಯೇಸು ಇದ್ದಾನ? ನೆಮ್ಮದಿ ಕೊಡುವಂಥ ಯೇಸು ಇದ್ದಾನ? ನಮ್ಮ ಪಾಪ ಪರಿಹಾರ ಕೊಡುವಂಥ ಯೇಸು ಇದ್ದಾನ? ಎಲ್ಲ ಇಕ್ಕಟ್ಟು ಬಿಕ್ಕಟ್ಟು ಬಂಧನಗಳಿಂದ ಬಿಡಿಸುವಂತ ಯೇಸು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನ? ಮೊದಲು ಯೇಸು ವಾಸ ಮಾಡುವಂತ ಮನೆ ಆಗಬೇಕು, ಆಗ ನಾನು ವಾಸ ಮಾಡುವಂತ ಮನೆ, ಯೇಸು ಇದ್ದಾನೆ ಅಂತ ಪರಿಚಯ ಪಡಿಸುವಂತ ಮನೆ ಆಗಿ ದೇವರು ಅವನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪೇತ್ರನ ಅತ್ತೆ ಮನೆ ಯೇಸುವಿಗೆ ಒಂದು ಆಶೀರ್ವಾದ ಮಾಡುವಂಥ ಒಂದು ಮನೆಯಾಗಿತ್ತು. ಅನೇಕರಲ್ಲಿ ಬಂದು ಪಾಪದಿಂದ, ಶಾಪದಿಂದ, ಕರ್ಮಗಳಿಂದ ಬಿಡುಗಡೆ ಹೊಂದಿದ್ದಾರೆ. ಅದನ್ನು ಯೇಸು ಎದುರು ನೋಡ್ತಾ ಇದ್ದಾನೆ. ಯೇಸು ನಿನ್ನ ಮನೆಗೆ ಬಂದರೆ ಆ ಗ್ರಾಮದ ಜನ ಎಲ್ಲ ನಿನ್ನ ಮನೆಗೆ ಬರಬೇಕು, ಅಕ್ಕಪಕ್ಕದ ಮನೆಯವರೆಲ್ಲ ನಿನ್ನ ಮನೆಗೆ ಬರಬೇಕು. ನಿನ್ನ ಮನೆಗೆ ಯೇಸು ಬಂದಿದ್ದಾನಲ್ಲ, ನಮಗೂ ಬಿಡುಗಡೆ ಕೊಡಿಸು, ನಮಗೂ ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಬ, ಮರಣದಿಂದ ನಿತ್ಯ ಜೀವಕ್ಕೆ ಕರ್ಕೊಂಡ್ ಬಾ, ಶಾಪದಿಂದ ಆಶೀರ್ವಾದಕ್ಕೆ ಕರ್ಕೊಂಡೋಗಮ್ಮ ಅಂತ ಕೇಳುವಂತ ಒಂದು ಸಾಕ್ಷಿ ನಿನ್ನಲ್ಲಿ ಎಬ್ಬಿಸೋದಕ್ಕೆ ದೇವರು ಇಷ್ಟಪಡ್ತಾ ಇದ್ದ. ಇವತ್ತು ನಿನ್ನ ಹೃದಯ ಯೇಸುವಿಗೆ ಒಪ್ಪಿಸ್ಕೊಡ್ತೀಯ? ಒಬ್ಬ ಶ್ರೀಮಂತ ಬಂದು ಕೇಳ್ತಾನೆ, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು? ಎಲ್ಲ ಮಾಡಿದ್ದಾನೆ, ನಿನ್ನ ಬದುಕನ್ನು ಮಾರಿ ಬಾ. ಪ್ರಿಯ ಸಹೋದರಿ, ಈ ಗ್ರಾಮದಲ್ಲಿ ದೇವರು ನಿಮಗೆ ಮನೆ ಕೊಟ್ಟಿದ್ದಾನ? ಜೀವಂತವಾಗಿರುವ ದಿನದ ತನಕ ಆ ಮನೆ ದೇವರ ಆಲಯವಾಗಿರಬೇಕು, ದೇವರ ಆಜ್ಞೆಗಳನ್ನು ಪಾಲಿಸುವ ಮನೆ ಆಗಿರಬೇಕು. ಆ ಮನೆ ಯಾವಾಗಲೂ ಶುದ್ಧವಾಗಿರಬೇಕು. ಆ ಮನೆಯನ್ನು ದೇವರ ಘನಪಡಿಸುವ ಮನೆ ಆಗಿರಬೇಕು. ಆ ಮನೆಯಲ್ಲಿ ಯಾರೇ ಬರೋದಾದರೂ ಅವರಿಗೆ ದೈವಿಕವಾದ ಒಂದು ಸಮಾಧಾನ ಆ ಮನೆಯಲ್ಲಿ ಸಿಗುವಂಥ ಒಂದು ಮನೆ ಆಗಿರಬೇಕು. ಅಂಥದ್ರಲ್ಲಿ ನಿಮ್ಮನ್ನು ಉಪಯೋಗ ಮಾಡಲಿಕ್ಕೆ ದೇವರು ಇಷ್ಟಪಡ್ತಾರೆ. ಹಾಗಾಗೋದಕ್ಕೆ ನಾವು ಇವತ್ತು ಇಷ್ಟಪಡೋದಾದರೆ, ಜಕ್ಕಾಯನ ಮನೆಗೆ ಹೋದ ಯೇಸು ನಿಮ್ಮ ಜೊತೆ ಬರಲಿಕ್ಕಿದ್ದಾನೆ. ಜಕ್ಕಾಯನ ಮನೆಗೆ ಹೋದ ಯೇಸು ನಿಮ್ಮ ಮನೆಗೆ ಬರಲಿಕ್ಕಿದ್ದಾನೆ. ಮಾರ್ತಾ ಮರಿಯಳ ಮನೆಗೆ ಹೋದ ಯೇಸು ನಿಮ್ಮ ಮನೆಗೆ ಬರಲಿಕ್ಕಿದ್ದಾನೆ. ಯೋಶ್ವನ ಮನೆಗೆ ಹೋದಂತ ಯೇಸು ಇವತ್ತು ನಿನ್ನ ಮನೆಗೆ ಬರಲಿಕ್ಕಿದ್ದಾನೆ. ಪ್ರಿಯ ಸಹೋದರಿ, ಕೊರ್ನೇಲನ ಮನೆಯನ್ನು ದೇವರು ಆರಿಸ್ಕೊಂಡು ಪೇತ್ರನಿಗೆ ಹೇಳ್ತಾನೆ, ಇವನ ಮನೆ ನನಗೆ ಬೇಕು, ಅವನ ಮನೆಗೆ ನಾನು ಹೋಗಬೇಕು, ಅವನಲ್ಲಿ ನಾನು ವಾಸ ಮಾಡಬೇಕು. ನಿಜವಾಗ್ಲೂ ದೇವರ ಶಬ್ದ ನಮ್ಮೊಳಗೆ ಪ್ರವೇಶ ಮಾಡೋದಾದರೆ ನಮ್ಮಲ್ಲಿ ಯೇಸು ವಾಸ ಮಾಡಲಿಕ್ಕಿದ್ದ. ನೀನು ಇಲ್ಲದ ಜೀವಿತ ಬಾರಾಡು ಭೂಮಿ
ಹೃದಯ ಮರಳು ಭೂಮಿ ಬಾಯಾರಿದ ಜೇಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೇಸುವೆ ಸುರಿದಾನೆ ರಕ್ತವು ಪಾನವಾಯಿತು ಮುರಿದಾನೆ ದೇಹವು ಆರವಾಯಿತು ಸುರಿದಾನೆ ರಕ್ತವು ಪಾನವಾಯಿತು ಮುರಿದಾನೆ ದೇಹವು ಆಹಾರವಾಯಿತು ಬಾಯಾರಿದ ಜೇಕೆ ನೀರನ್ನು ಹಾರೈಸುವಂತೆ ನನ್ನ ಹೃದಯ ನಿನಗಾಗಿ ಹಾರೈಸುತ್ತದೇಸುವೆ. ಯೇಸು ಇಲ್ಲದ ಜೀವಿತ, ಯೇಸು ಇಲ್ಲದ ಜೀವಿತ ಜೀವಿತ ಅಲ್ಲವೇ ಅಲ್ಲ. ಯೇಸು ಇಲ್ಲದ ಬಾಳು ಬಾಳು ಅಲ್ಲವೇ ಅಲ್ಲ. ಯೇಸು ಇಲ್ಲದ ದಿನ ಅದು ದಿನ ಅಲ್ಲವೇ ಅಲ್ಲ. ನನ್ನ ಲೈಫಲ್ಲಿ ಯೇಸು ಬಹಳ ಪ್ರಾಮುಖ್ಯ. ನಿನ್ನ ಪರಲೋಕ ಎಂಬ ಗುಡಾರಕ್ಕೆ ನೀನು ಹೋಗಬೇಕಾ? ಈ ಗುಡಾರದಲ್ಲಿ ಯೇಸು ವಾಸ ಮಾಡಬೇಕು. ನಿನ್ನ ಹೃದಯದೆಂಬ ಗುಡಾರದಲ್ಲಿ ಯೇಸು ವಾಸ ಮಾಡಬೇಕು. ನೀನು ವಾಸ ಮಾಡುವಂಥ ಮನೆಯಲ್ಲಿ ಯೇಸು ವಾಸ ಮಾಡಿಕೊಳ್ಳಬೇಕು. ಯೇಸು ನಮ್ಮನ್ನ ವಾಸ ಮಾಡುವಂಥ ಮನೆಯಾಗಿ ಆರಿಸ್ಕೊಂಡಿದ್ದಾನೆ. ಅವನ ವಾಗ್ದಾನಗಳಲ್ಲಿ ತೃಪ್ತರಾಗಿರಿ. ಅವನು ವಾಗ್ದಾನ ಮಾಡಿದ್ದಾನೆ, ಮಗನೇ ಮಗಳೇ, ನಾನು ನಿನ್ನನ್ನು ಕೈ ಬಿಡಲ್ಲ, ಮರೆಯಲ್ಲ. ಯುಗದ ಸಮಾಪ್ತಿಯ ದಿನದವರೆಗೂ ನಾನು ನಿಮ್ಮ ಸಂಗಡನೇ ಇರ್ತೇನೆ. ಆ ವಾಗ್ದಾನ ಮಾಡಿದ ಯೇಸುವನ್ನ ಈ ರಾತ್ರಿ ಮಾತ್ರ ಅಲ್ಲ, ನನ್ನ ಉಸಿರು ಇರುವ ದಿನದ ತನಕ ನೀನು ಜ್ಞಾಪಕ ಮಾಡಿಕೊಳ್ಳೋದಾದ್ರೆ ಆರೋನನ ಮನೆತನದವರನ್ನ ಜ್ಞಾಪಕ ಮಾಡಿ ಆಶೀರ್ವಾದ ಮಾಡಲ್ಪಟ್ಟ ದೇವರು ಈ ರಾತ್ರಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿನ್ನ ಹೃದಯದ ಪ್ರಾರ್ಥನೆ ಕೇಳಿ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಒಂದು ನಿಮಿಷ ಪರೀಕ್ಷೆ ಮಾಡಿಕೊಳ್ಳ್ರಿ. ನನ್ನ ಹೃದಯ ನಿಜವಾಗ್ಲೂ ದೇವರ ಮನೆಯಾಗಿದೆಯಾ? ನನ್ನ ಹೃದಯ ನಿಜವಾಗ್ಲೂ ದೇವರ ಮನೆಯಾಗಿದೆಯಾ? ನಾನು ನಿಜವಾಗ್ಲೂ ದೇವರ ಆಲಯವಾಗಿ ವಾಸ ಮಾಡ್ತಾ ಇದ್ದೇನಾ? ಇಲ್ಲ ಆಲಯವನ್ನ ಹೊಲಸು ಮಾಡಿಟ್ಟಿದ್ದೀನಾ? ಒಪ್ಪಿಸಿಕೊಡು. ಯೇಸುವಿನ ರಕ್ತ ಸಕಲ ಪಾಪಗಳನ್ನ ಅದು ಶುದ್ಧ ಮಾಡಿಬಿಡ್ತದೆ. ಯೇಸುವಿನ ರಕ್ತ ಸಕಲ ಪಾಪಗಳನ್ನ ಅದು ಶುದ್ಧ ಮಾಡಿಬಿಡ್ತದೆ. ನಿನ್ನ ಪಾಪಗಳು ಕಡು ಕೆಂಪು ಆಗಿರುವುದಾದ್ರೂ ಯೇಸುವಿಗೆ ಒಪ್ಪಿಸಿಕೊಡು. ಹಿಮದಾಗೆ ಯೇಸು ನಮ್ಮ ಒಳಗೆ ಬಂದು ಹಿಮದಾಗೆ ನಮ್ಮನ್ನು ಶುದ್ಧ ಮಾಡಬೇಕಂತ ಬಯಸ್ತಾ ಇದ್ದಾನೆ. ಒಂದು ದಿನಕ್ಕೋಸ್ಕರ ಅಲ್ಲ, ನನ್ನ ಉಸಿರಿಗಿರುವ ದಿನದ ತನಕ ನಾವು ಎಲ್ಲರಿಗೂ ಬೆಳಕಾಗಿ ಕಾಣಬೇಕೆಂಬುದೇ ನಮ್ಮ ದೇವರ ಚಿತ್ತ. ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ಈ ರಾತ್ರಿ ಮತ್ತೊಂದು ಬಾರಿ ಶಿವು ಮತ್ತು ಅನೋರ್ನ ಕೊಟ್ಟ ಮಗುನ ಅವರೆಲ್ಲ ಬಂಧು ಬಳಗ ಸ್ನೇಹಿತರನ್ನ ಆಶೀರ್ವದಿಸ್ತೇವೆ ದೇವರೇ. ಈ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕಾರ ಮಾಡಲ್ಪಟ್ಟಂತ ಮೇಘರಾಜ್ ಕುಟುಂಬವನ್ನು ನೆನಪು ಮಾಡಿಕೊಳ್ತೇವೆ. ಎಷ್ಟೇ ಸಂದರ್ಭದಲ್ಲೂ ನೋವುಗಳಿದ್ದಾಗಲೂ ತೊಂದರೆಗಳಿದ್ದಾಗಲೂ ನಿನ್ನ ಹತ್ತುಕೊಂಡ ಮಗನು ಇವ್ರನ್ನ ಕೈ ಬಿಡದೆ ಅವನು ನಡೆಸಲ್ಪಟ್ಟಿದ್ದಾನ. ನಿನ್ನ ಸೇವಕನಾಗಿ ನಾನು ಎರಡು ಕುಟುಂಬಗಳನ್ನ ತಂದೆ ಮಗ ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಹೌದು ದೇವರೇ, ನನ್ನ ನಾಮದಲ್ಲಿ ಒಂದು ತಂಬಿಗೆ ನೀರು ಕೊಟ್ಟರು ಅವರಿಗೆ ಪ್ರತಿಫಲ ತಪ್ಪೋದೇ ಇಲ್ಲ. ಶಿವರಿಗೋಸ್ಕರ ಅವ್ರ ಕುಟುಂಬಕ್ಕೆ, ಈ ಕುಟುಂಬದಲ್ಲಿ ಯಾರೆಲ್ಲ ಸಹಕಾರ ಮಾಡಿದಾರೋ ನಿನ್ನ ನಾಮದಲ್ಲಿ ಅವ್ರನ್ನ ಆಶೀರ್ವದಿಸು ಎಂದು ನಾನು ಪ್ರಾರ್ಥಿಸ್ತೇನೆ.
ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನಿನ್ನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಅವರು ಆಶೀರ್ವದಿಸಲ್ಪಟ್ಟರು. ಕಡೆದಾಗಿ ಮನೆಯನ್ನು ಕಟ್ಟಲಿಕ್ಕೆ ಯಾರೆಲ್ಲ ಕೆಲಸ ಮಾಡಿದಾರೋ ಅವರನ್ನು ಮನಪೂರ್ತಿಯಾಗಿ ನಾವು ಆಶೀರ್ವಾದ ಮಾಡ್ತೇವೆ. ದೇವರೇ, ಇವರು ನಿನ್ನ ಮಕ್ಕಳಾದ ನಿಮಿತ್ತ ಈ ಮನೆಗೆ ಯಾರೇ ಬರೋದಾದರೂ ಡಿವೈನ್ ಗ್ರೇಸ್, ಡಿವೈನ್ ಪವರ್ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ಗ್ರಾಮದಲ್ಲಿ ಮನೆ ಒಂದು ಬೆಳಕಿನ ಮನೆ ಆಗಿರಲಿ. ಈ ಗ್ರಾಮದಲ್ಲಿ ಮನೆ ಆಶೀರ್ವದಿಸಲ್ಪಟ್ಟ ಮನೆ ಆಗಿರಲಿ. ಇವರು ದೇವರಿಗೂ ಧರ್ಮಸಭೆಗೂ ಈ ಸಮಾಜಕ್ಕೂ ಈ ಕುಟುಂಬ ಸಾಕ್ಷಿಯಾಗಿರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ಕುಟುಂಬವನ್ನು ಪ್ರೀತಿಸಿ ಬಂದಂಥ ಎಲ್ಲ ದೇವ ಜನರನ್ನು ಆಶೀರ್ವಾದ ಮಾಡು. ದೇವರ ಸೇವಕರನ್ನು ಆಶೀರ್ವಾದ ಮಾಡು. ಅವ್ರ ಕುಟುಂಬವಾಗಿ ಬಂದಿದ್ದ ಅವರನ್ನು ಅವ್ರ ಸೇವೆನ ಆಶೀರ್ವಾದ ಮಾಡು. ನಿನ್ನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಳ್ತೇನೆ ನಮ್ಮ ಜೀವವುಳ್ಳ ತಂದೆ, ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ನೂತನ ಮನೆಗೆ ಪ್ರವೇಶ ಮಾಡುವಂತ ಈ ದಂಪತಿಗಳು ಕುಟುಂಬದ ಜೊತೆ, ಇಲ್ಲಿ ತಲೆಬಾಗಲ್ಪಟ್ಟಂತ ನಮ್ಮೆಲ್ಲರ ಜೊತೆ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್, ಆಮೇನ್, ಆಮೇನ್.